ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿ ರೇವು ಕೂಡ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ನನ್ನ ಮಗ ಲೀಸ್ಟ್ ರೆಡಿ ಮಾಡ್ಕೊಂಡಿದ್ದ. ಅಮ್ಮ ಏನಾದರೂ ಮಾಡಿಕೊಡು, ತಿನ್ನೋಕ್ಕೆ ಸ್ನ್ಯಾಕ್ಸ್ ಐಟಮ್ ಬೇಕು ನನಗೀಗ ಅಂತ ಹೇಳಿ ಕೂತ್ಕೊಂಡ. ಆಗ ನನ್ನ ಮೈಂಡಲ್ಲಿ ಬಂದಿದ್ದು, ಹೋಗ್ಲಿ ಪಾಪ ಅಂತ ಏನೋ ಒಂದು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಅವರಪ್ಪಂಗೆ ಫೋನ್ ಮಾಡಿ ಕೇಳಿದೆ, ಏನಾದರೂ ಮಾಡಬೇಕಂತ ಸ್ನ್ಯಾಕ್ಸು, ಏನು ಮಾಡೋಣ ಅಂತ. ಅದಕ್ಕೆ ರೆಡ್ ಚಟ್ನಿ ಮಾಡು, ನಾನು ಏನೋ ತೊಗೊಬರ್ತೀನಿ ಅಂತ ಅಂದರು. ಸೊ ಹಾಗಾಗಿ ರೆಡ್ ಚಟ್ನಿ ಮಾಡ್ತಾಯಿದ್ದೀನಿ. ರೆಡ್ ಚಟ್ನಿ ಮಾಡಿದೆ. ಅಷ್ಟೊತ್ತಿಗೆ ಅವ್ರು ಬಂದರು. ಚಿಕನ್ನ ಹೊಡ್ಸ್ಕೊಂಡು ಬಂದಿದ್ದರು, ಒಂದು 1/2 kg ಚಿಕನ್ನು. ಅದನ್ನು ಇವಾಗ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಮಾಡಿಬಿಟ್ಟು ಕೊಟ್ಟರೆ ಅಕಸ್ಮಾತ್ ಅದಕ್ಕಾದರೂ ಒಂದು ಸ್ವಲ್ಪ ಖುಷಿ ಪಡ್ತಾನಲ್ವ ಅಂತ ಹೇಳಿ. ಯಾಕೆ ಅಂದರೆ ನನ್ನ ಮಗ ಸ್ವಲ್ಪ ನಾನ್ ವೆಜ್ ಲವರ್. ಅವನಿಗೇನು ಅಂತಂದರೆ ಅವ್ನು ಕೇಳಿದ್ದನ್ನು ಮಾಡಿಕೊಟ್ರೆ ಸಾಕು. ನಾನು ಕೇಳಿದ್ದನ್ನು ನನಗೆ ಮಾಡಿಕೊಡ್ತಾನೆ. ಅಂದರೆ ಓದೋದ್ರಲ್ಲಾದರೂ ಯಾವುದ್ರಲ್ಲೇ ಆಗಲಿ ಅವ್ನು ನನಗೆ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಇವತ್ತು ಅವನ್ನ ಇದು ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ಏನಿಲ್ಲ ಕಣ್ರಿ, ಓದಿಸುವಾಗ ಸ್ವಲ್ಪ ಅವ್ರು ಕೇಳಿದ್ದನ್ನು ಮಾಡಿಕೊಟ್ರೆ ಸಾಕು. ಇಂಥದ್ದೇ ಅಂತ ಅಲ್ಲ, ಚಿಪ್ಸು ಏನೋ ಒಂದು ತರಿಸ್ಕೊಡೋದ್ಕಿಂತ ಮನೇಲೇ ಮಾಡಿಕೊಟ್ರೆ ಬೆಸ್ಟ್ ಅಲ್ವಾ. ಹಾಗಾಗಿ ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ. ಕಬಾಬ್ ಆಯಿತು. ಫೈನಲಿ ಅವನಿಗೆ ತಗೊಂಡೋಗ್ಬಿಟ್ಟೆ, ಮಲಗಿದ್ದೆ. ಇವಾಗ ತಿಂದು ಹೇಳಿ भाई मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ।